ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ನಿಂದ ಹೊಸ ಡೆಡ್ ಲೈನ್. ಆಗಸ್ಟ್ 30ರೊಳಗೆ ಚುನಾವಣೆ ಮಾಡುವಂತೆ ಸರ್ಕಾರಕ್ಕೆ ಸೂಚನೆ. ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ನಿಂದ ಹೊಸ ಡೆಡ್ ಲೈನ್. ಆಗಸ್ಟ್ 30ರೊಳಗೆ ಚುನಾವಣೆ ಮಾಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಆಗಸ್ಟ್ನಲ್ಲಿ ಚುನಾವಣೆ ಮಾಡಲು ಸಿದ್ಧ ಎಂದ ಡಿಸಿಎಂ ಡಿಕೆಶಿ. ಸುಪ್ರೀಂ ಕೋರ್ಟ್ ಆದೇಶದಂತೆ ಆಗಸ್ಟ್ನಲ್ಲಿ ಚುನಾವಣೆ ಮಾಡ್ತೇವೆ. ಜಿಬಿಎ ಚುನಾವಣೆ ಬಗ್ಗೆ ಈಗಾಗಲೇ ತಯಾರಿ ಮಾಡುತ್ತಿದ್ದೇವೆ ಎಂದ ಡಿಕೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಬಿಎ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಗಸ್ಟ್ 30 ನಮಗೆ ಸಮಯ ಮಾಡಿಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿತ್ತು ಸರ್ಕಾರ. ಇದೀಗ ಶಿಕ್ಷಕರು, SIR ಮತ್ತು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಎಕ್ಸಾಮ್ಸ್ ಇರೋದ್ರಿಂದ ಬ್ಯುಸಿ ಆಗ್ತಾರೆ. ಹಾಗಾಗಿ ಮ್ಯಾನ್ ಪವರ್ ಸಿಗಲ್ಲ ನಮಗೆ. ಆಗಸ್ಟ್ಗೆ ಅವಕಾಶ ಮಾಡಿಕೊಡಿ, ಆಗಸ್ಟ್ಗೆ ನಾವು ಜಿಬಿಎ ಎಲೆಕ್ಷನ್ಗೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸುಪ್ರೀಂ ಮೊರೆ ಹೋಗಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಆಯ್ತು, ಆಗಸ್ಟ್ 30ರೊಳಗೆ ಚುನಾವಣೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದೆ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇರುವಂತದ್ದು ಆಗಸ್ಟ್ 30ರೊಳಗೆ ಚುನಾವಣೆ ಆಗುತ್ತೆ ಅಂತ. ಸುಪ್ರೀಂ ಕೋರ್ಟ್ ಆದೇಶದಂತೆ ಆಗಸ್ಟ್ನಲ್ಲಿ ಚುನಾವಣೆ ಫಿಕ್ಸ್. ಜಿಬಿಎ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 30 ಒಳಗಡೆ ಎಲೆಕ್ಷನ್ ಆಗ್ಬಿಡ್ಬೇಕು ಅಂತ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿತ್ತು ಸುಪ್ರೀಂ. ಬಟ್ ಅದು ಅಸಾಧ್ಯ ಆಗಲ್ಲ, ಸಮಸ್ಯೆಗಳಿದಾವೆ, ಮ್ಯಾನ್ ಪವರ್ ತೊಂದರೆ ಇದೆ. ಸೊ ಹಾಗಾಗಿ ಆಗಸ್ಟ್ 30ಕ್ಕೆ ಅವಕಾಶ ಮಾಡಿಕೊಡಿ ಅಂದಿತ್ತು. ಆಗಸ್ಟ್ ತಿಂಗಳಲ್ಲಿ ಇದೀಗ ಅವಕಾಶ ಕೊಟ್ಟಿದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ. 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅಲ್ಲ, 31 ಆಗಸ್ಟ್ ಅಲ್ಲಿ ಮಾಡಬೇಕು ಅಂತ ಅದ್ರ ಪಾಡದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಏನಿದೆಯೋ ಅದು ನಾವೇನ್ ಅನೌನ್ಸ್ ಮಾಡಿದ್ವಿ, ಪ್ರತಿ ಶನಿವಾರ ಆ ಕೆಲಸ ನಡೀತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ. 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅಲ್ಲ, 31 ಆಗಸ್ಟ್ ಅಲ್ಲಿ ಮಾಡಬೇಕು ಅಂತ ಅದ್ರ ಪಾಡದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಏನಿದೆಯೋ ಅದು ನಾವೇನ್ ಅನೌನ್ಸ್ ಮಾಡಿದ್ವಿ, ಪ್ರತಿ ಶನಿವಾರ ಆ ಕೆಲಸ ನಡೀತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಈಗ ಸುಪ್ರೀಂ ಏನು ಒಂದು ಡೆಡ್ ಲೈನ್ ಕೊಟ್ಟಿತ್ತು ಈ ಹಿಂದೆ, ಅದು ಅಸಾಧ್ಯ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಮ್ಯಾನ್ ಪವರ್ ಕಮ್ಮಿ ಇದೆ, ಸರ್ಕಾರಿ ನೌಕರರು ಲಭ್ಯತೆ ಕಮ್ಮಿ ಇದೆ, SIR ಇದೆ, ಇನ್ನು ಹಲವಾರು ಸರ್ಕಾರಿ ಯೋಜನೆಗಳಿದ್ದಾವೆ, ಅದರಲ್ಲಿ ಬ್ಯುಸಿ ಆಗ್ತಾರೆ. ಸೊ ಹಾಗಾಗಿ ಆಗಸ್ಟ್ ಮಂತ್ಗೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿತ್ತು. ಈಗ ಅದರಂತೆ ಜಿಬಿಎ ಎಲೆಕ್ಷನ್ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಆಗಸ್ಟ್ 30ರೊಳಗಾಗಿ ಎಲೆಕ್ಷನ್ ಅನ್ನ ಮುಗಿಸ್ಕೊಳ್ಬೇಕು ಅಂತ ಸುಪ್ರೀಂ ಹೇಳ್ಬಿಟ್ಟಿದೆ. 2020ರಿಂದ ನಡೆದಿಲ್ಲ ಎಲೆಕ್ಷನ್. ಸೊ ಹಾಗಾಗಿ ಎಲೆಕ್ಷನ್ ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಜಿಬಿಎ ಆದಮೇಲೆ ಇದಕ್ಕೆ ಏನೆಲ್ಲ ಒಂದಿಷ್ಟು ಯೋಜನೆಗಳನ್ನು ಮಾಡ್ಕೊಳ್ಬೇಕು. ಇನ್ನು ಬೆಂಗಳೂರು ವಿಚಾರಕ್ಕೆ, ಬೆಂಗಳೂರು ನಗರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದೆ. ಸೊ ಹಾಗಾಗಿ ಎಲ್ಲವೂ ಕೂಡ ಕಾರ್ಯಗತಿಗಳು ಯಾವ ರೀತಿಯಾಗಿ ನಡೀತಾ ಇದೆ. ಸದ್ಯಕ್ಕೆ ಸರ್ಕಾರಕ್ಕೆ ಮೇನ್ ಪ್ರಾಬ್ಲಮ್ ಏನು, ನಿಜವಾಗ್ಲೂ ಮ್ಯಾನ್ ಪವರ್ ಸಮಸ್ಯೆನಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದಂತೂ ಒಂದು ಕಡೆ ಪ್ರಶ್ನೆ. ದುಡ್ಡಿನ ವಿಚಾರಕ್ಕೆ ಏನಾದರೂ ತೊಂದರೆ ಇದೆಯಾ ಸರ್ಕಾರದಲ್ಲಿ, ಹಣದ ವಿಚಾರಕ್ಕೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅನ್ನೋದು ಕೂಡ. ಸೊ ಇವೆಲ್ಲವನ್ನ ಕೂಡ ಪರಿಗಣಿಸಿಕೊಂಡು ಇದೀಗ ಡಿಕೆ ಶಿವಕುಮಾರ್ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಚುನಾವಣಾ ನಿಯೋಗದ ಜೊತೆ. ಸುಪ್ರೀಂ ಕೋರ್ಟ್ ಇದೀಗ ಪರ್ಮಿಷನ್ ಅನ್ನ ಕೊಟ್ಟಿದೆ.